ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ರೂಪಾಸ್ ವೆಜ್ ರೆಸಿಪೀಸ್ ಆ್ಯಂಡ್ ಕಿಚನ್ಗೆ ಸರ್ವರಿಗೂ ಸ್ವಾಗತ. ಇವತ್ತು ಆಲೂ ಟಿಕ್ಕಿ ಅಥವಾ ಕಟ್ಲೆಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡೋಣ. ಇನ್ನು 4 ಬೇಯಿಸಿದ ಆಲೂಗಡ್ಡೆ ಇಟ್ಕೊಂಡಿದ್ದೀನಿ, ತುರ್ಕೊತಾ ಇದ್ದೀನಿ. ಆಲೂಗಡ್ಡೆ ಎಲ್ಲ ತುರಿದಿಟ್ಕೊಂಡಿದ್ದೀನಿ. 1 ಈರುಳ್ಳಿ, 1 ಹಸಿಮೆಣಸು, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ನಾನು ಹಚ್ಚಿಟ್ಕೊಂಡಿದ್ದೀನಿ. ಈಗ ಹಚ್ಚಿಟ್ಕೊಂಡ ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಒಂದು ಕಪ್ಪಷ್ಟು ಅವಲಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ ನಾನು, ಅದನ್ನು ಹಾಕ್ಕೊಳ್ಳೋಣ. ಈಗ ಇದಕ್ಕೆ 1.5 ಸ್ಪೂನು ಕೊತ್ತಂಬರಿ ಬೀಜದ ಪುಡಿ, 1 ಸ್ಪೂನು ಜೀರಿಗೆ ಪುಡಿ, 1 ಸ್ಪೂನು ಖಾರ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಇದರಿಂದ ಒಂದು ಚಪಾತಿ ಮಾಡ್ಕೊಳ್ಳೋಷ್ಟು ದೊಡ್ಡ ಉಂಡೆಗಳನ್ನು ತೆಗೆದು ಕಟ್ಲೆಟ್ ಮಾಡ್ಕೊಳ್ಳಿ. ಯಾವ ಶೇಪ್ ಬೇಕಾದ್ರೂ ನೀವು ಮಾಡ್ಕೋಬೋದು. ರೌಂಡ್ ಮಾಡ್ಕೋಬೋದು, ಸ್ಕ್ವೇರ್ ಮಾಡ್ಕೋಬೋದು, ಟ್ರಯಾಂಗಲ್ ಮಾಡ್ಕೋಬೋದು. 1 ಸ್ಪೂನಲ್ಲಿ ಒಂದು ಚಪಾತಿಗೆ ಆಗುವಷ್ಟು ದೊಡ್ಡ ಉಂಡೆ ತೊಗೊಂಡ್ಬಿಟ್ಟು ಉಂಡೆ ಕಟ್ಕೊಳ್ಳಿ 2 ಕೈಲಿ. ಹಾಗೆ ಮೆಲ್ಲಿಗೆ ತಟ್ಟಿ ಒಂದು ವಡೆ ಥರ ಮಾಡ್ಕೊಳ್ಳಿ. ಈ ಥರ ವಡೆ ಥರ ತಟ್ಕೊಳ್ಳಿ. ಈ ಥರ ಟ್ರಯಾಂಗಲ್ ಶೇಪು ಮಾಡ್ಕೋಬೋದು. ಒಲೆ ಮೇಲೆ 2 ಕಲ್ಲು ಇಟ್ಕೊಂಡಿದ್ದೀನಿ ನೋಡಿ ನಾನು. ಈಗ 2 ಹಂಚಿನ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಮಾಡ್ಕೊಂಡಿರೋ ಕಟ್ಲೆಟ್ಗಳನ್ನು ಒಂದೊಂದೇ ಬೇಯಿಸ್ಕೊಳ್ಳೋಣ. ಕಲ್ ಮೇಲೆ ಇಟ್ಬಿಟ್ಟು ಟ್ರಯಾಂಗಲ್ ಶೇಪ್ದು ನಾನೊಂದು 6 ಮಾಡ್ಕೊಂಡಿದ್ದೀನಿ, 6 ಪೀಸಸ್ ಮಾಡ್ಕೊಂಡಿದ್ದೀನಿ. ಇದನ್ನೀಗ ಇನ್ನೊಂದು ಕಲ್ ಮೇಲೆ ಇಟ್ಕೊಳ್ಳೋಣ. ಈಗ ಇದ್ರ ಮೇಲೆ ಒಂದು ಲಿಡ್ ಮುಚ್ಚಿಬಿಟ್ಟೋಣ. ಇದ್ರ ಮೇಲೆ ಲಿಡ್ ಮುಚ್ಚಿಬಿಡೋಣ. ಉರಿಯಲ್ಲಿ ಒಂದು 5ರಿಂದ 6 ನಿಮಿಷದವರೆಗೂ ಬೇಯಿಸ್ಕೊಳ್ಳಿ. ಒಂದ್ಸಲ ತಿರುಗಿಸಾಕೊಳ್ಳಿ. ನೋಡಿ, ಈ ಕಡೆದೆಲ್ಲ ತಿರುಗಿಸಾಕೊಂಡಿದ್ದೀನಿ ನಾನು. ಇದು ಆಗಿದೆ. ಈ ಕಡೆದು ಒಂದು ಸ್ವಲ್ಪ ಆಗಬೇಕು. ನೋಡಿ, ಈ ಸೈಡ್ದು ಆಗಿದೆ. ಈಗ ಸ್ವಲ್ಪ ಹೊತ್ತು ಹಾಗೆ ಬಿಸಿ ಕಲ್ ಮೇಲೆ ಬಿಟ್ಬಿಡೋಣ. 10 ನಿಮಿಷ ಬಿಟ್ಟು ತೆಕ್ಕೋಬೋದು. ಎಲ್ಲ ಕಟ್ಲೆಟ್ಸು ತೆಗೆದಿಟ್ಕೊಂಡಿದ್ದೀನಿ ನಾನು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.